ಸ್ನೇಹಿತರೆ ನಮಸ್ಕಾರ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂದಾಯ ಇಲಾಖೆ ಕಡೆಯಿಂದ ಒಂದು ಹೊಸ ಆದೇಶ ಹೊರಬಿದ್ದಿದೆ. ಇನ್ನು ಮುಂದೆ RIಗಳು ಅಂದರೆ ರೆವಿನ್ಯೂ ಇನ್ಸ್ಪೆಕ್ಟರ್ಗಳಿಗೆ ಈ ಒಂದು ಕೆಲಸದಿಂದ ಬಿಡುಗಡೆ ಮಾಡಿದ್ದಾರೆ. ಯಾವುದಾದ್ರು ಕೆಲಸ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದಾಗ ನೋಡಿ. ನಿಮ್ಮ ಆಸ್ತಿಗಳನ್ನು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನೋಂದಣಿ ಮಾಡಿದ ನಂತರ ಸುಮಾರು ಕ್ರಯ ದಾನಪತ್ರಗಳು ಮತ್ತು ವಿಭಾಗ ಪತ್ರಗಳು ಈ ಥರ ಸೇಲ್ ಡೀಡ್ಗಳು ಅದನ್ನು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನೋಂದಣಿಯಾದ ನಂತರ ಅದನ್ನು ರಾಜಸ್ವ ನಿರೀಕ್ಷಕರು ಅಥವಾ RIಗಳ ಬಳಿ ಅದನ್ನು ಸೆಂಡ್ ಮಾಡ್ತಾರೆ, ಅಂದರೆ ಕಳಿಸ್ಕೊಡ್ತಾರೆ. ಅವ್ರಿಗೆ ಆಕ್ಷೇಪಣೆಗಳು ಬಂದಿದ್ದರೆ ಆ ರಾಜಸ್ವ ನಿರೀಕ್ಷಕರು ಅಥವಾ RIಗಳ ಬಳಿ ಹೋಗಿ ಆಕ್ಷೇಪಣೆಗಳು ಸಲ್ಲಿಕೆ ಮಾಡಬೇಕಾಗ್ತದೆ. ಯಾವುದಾದ್ರು ಲಿಟಿಗೇಷನ್ ಇತ್ತು ಅಂದರೆ ಅವರು ಆಕ್ಷೇಪಣೆ ಇತ್ತು ಅಂದರೆ ಖಾತೆ ಆಗೋದನ್ನ ತಡಿಬೋದು. ಇಲ್ಲ ಅಂದರೆ ಮುಂದಿನ ಖಾತೆ ಆಗಲಿಕ್ಕೆ ಏನೇನು ಪ್ರೊಸೀಜರ್ ಮಾಡಬೇಕು ಅದೆಲ್ಲ ಕೂಡ ಮಾಡ್ತಾರೆ. ಈ ಹಿಂದೆ ಈ ರೀತಿಯಾದಂತಹ ಸ್ವಾಭಾವಿಕವಾಗಿ ನಡವಳಿಕೆ ಕಂಡು ಇತ್ತು. ಬಟ್ ಇವಾಗ ಒಂದು ಹೊಸ ಸುತ್ತೋಲೆಯನ್ನು ಕೂಡ ಹೊರಡಿಸಿದ್ದಾರೆ. ಆ ಸುತ್ತೋಲೆ ಏನು ಅಂತ ಈ ಮುಂದಿನ ಭಾಗದಲ್ಲಿ ನಾನು ಓದ್ಕೊಂಡು ನಿಮಗೆ ತಿಳಿಸ್ಕೊಡ್ತೀನಿ, ಸ್ಕಿಪ್ ಮಾಡ್ದಂಗೆ ನೋಡಿ. ರಾಜ್ಯ ಸರ್ಕಾರದ ಕಂದಾಯ ಇಲಾಖೆ ಕಡೆಯಿಂದ ಬಿಡುಗಡೆ ಆದಂಥ ಈ ಒಂದು ಏನು ಆದೇಶ ಪ್ರತಿ ಇದೆ, ಈ ಪ್ರತಿ ನೋಡಿ ಈ ರೀತಿ ಇದೆ. ಇವರಿಗೆ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳು ಮಾನ್ಯರೇ, ವಿಷಯ ಭೂಮಿ ತಂತ್ರಾಂಶದಲ್ಲಿ ಆಕ್ಷೇಪಣೆ ಇಲ್ಲದ ಪ್ರಕರಣಗಳಲ್ಲಿ ಮ್ಯೂಟೇಷನ್ ಅನುಮೋದನೆಯನ್ನು ಸ್ವಯಂಚಾಲಿತವಾಗಿ ನಿರ್ವಹಿಸುವ ಕುರಿತು ಅಧಿಸೂಚನೆ ದಿನಾಂಕ ಬಂದು 26/12/2025 ಈ ಒಂದು ಅಧಿಕೃತ ಆದೇಶ ಹೊರಬಿದ್ದಿದೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಭೂ ಕಂದಾಯ ನಿಯಮಗಳು 1966ರ ನಿಯಮ 66ರ ಅಡಿಯಲ್ಲಿ ಹಕ್ಕು ಬದಲಾವಣೆಯ ನಮೂದನ್ನು ಪ್ರಸ್ತಾಪಿಸಿದ್ದು, ಈ ಕುರಿತು ಉಲ್ಲೇಖಿತ ಸರ್ಕಾರದ ಅಧಿಸೂಚನೆಯಲ್ಲಿ ಆಕ್ಷೇಪಣೆ ಇಲ್ಲದ ಪ್ರಕರಣಗಳಲ್ಲಿ ಹಕ್ಕು ಬದಲಾವಣೆಯ ನಮೂದುಗಳು ಸ್ವಯಂಚಾಲಿತವಾಗಿ ಜಾರಿಯಾಗತಕ್ಕದ್ದು ಎಂದು ಆದೇಶಿಸಲಾಗಿರುತ್ತದೆ. ಅದರಂತೆ ನೋಂದಾಯಿತ ಮ್ಯೂಟೇಷನ್ಗಳಿಗೆ ಅಂದರೆ ಕ್ರಯ, ವಿಭಾಗ, ದಾನ ಇತ್ಯಾದಿ ಮ್ಯೂಟೇಷನ್ಗಳಿಗೆ ಸಂಬಂಧಿಸಿದಂತೆ 7 ದಿನಗಳೊಳಗೆ ನೋಟಿಸ್ ಅವಧಿ ಮತ್ತು ನೋಂದಾಯಿತವಲ್ಲದ ಮ್ಯೂಟೇಷನ್ಗಳಿಗೆ ಅಂದರೆ ಪೋತಿ ಖಾತೆಗಳಿಗೆ ಮ್ಯೂಟೇಷನ್ಗಳಿಗೆ ಸಂಬಂಧಿಸಿಪಟ್ಟಿದಂತೆ 15 ದಿವಸ ನೋಟಿಸ್ ಅವಧಿ ಇರುತ್ತದೆ. ಅಂದರೆ ನೀವೇನಾದರೂ ಜಮೀನು, ಕ್ರಯ, ದಾನಪತ್ರ ಇತ್ಯಾದಿಗಳು ನೀವು ಅಥವಾ ಪೋತಿ ಖಾತೆಗಳು ಮಾಡ್ಕೊಳ್ಬೇಕು ಅಂತ ಇದ್ದರೆ ಈ ಹಿಂದೆ ನೋಟಿಸ್ ಅವಧಿ ಕ್ರಯ, ದಾನ, ವಿಭಾಗ ಪತ್ರಗಳು ಮ್ಯೂಟೇಷನ್ ಸಂಬಂಧಪಟ್ಟಂತೆ 7 ದಿನದ ನೋಟಿಸ್ ಅವಧಿ ಇತ್ತು. ಅದೇ ರೀತಿ ಪೋತಿ ಖಾತೆಗೆ ಸಂಬಂಧಪಟ್ಟಂತೆ 15 ದಿವಸಗಳ ಕಾಲ ನೋಟಿಸ್ ಅವಧಿ ಇತ್ತು. ಅಂದರೆ ಯಾರಾದರೂ ಆಕ್ಷೇಪಣೆ ಸಲ್ಲಿಸಬೇಕು ಅಂತ ಇದ್ದರೆ ಅವ್ರಿಗೆ 15 ದಿವಸದೊಳಗೆ ಪೋತಿ ಖಾತೆಗಳನ್ನ ತಡೆ ಹಿಡಿಬೋದಾಗಿತ್ತು. ಅದೇ ರೀತಿ ಕ್ರಯಗಳನ್ನ ಕೂಡ 7 ದಿವಸದೊಳಗೆ ಅದಕ್ಕೆ ಆಕ್ಷೇಪಣೆ ಸಲ್ಲಿಸ್ಬೋದಾಗಿತ್ತು. ಆದರೆ ಇವಾಗ ಆ ಆಕ್ಷೇಪಣೆಗಳು ಸಲ್ಲಿಕೆ ಆಗದೇ ಇದ್ದರೆ ಆಟೋಮೆಟಿಕ್ಕಾಗಿ ಖಾತೆ ಆ ಸದರಿ ವ್ಯಕ್ತಿಗೆ ಅನುಮೋದನೆ ಆಗಬೇಕು ಅನ್ನೋ ರೀತಿ ತಂತ್ರಾಂಶದಲ್ಲೂ ಕೂಡ ಈ ಒಂದು ಸಿಸ್ಟಮ್ನ ಅಳವಡಿಸಿದ್ದಾರೆ. ಅದರಿಂದ ಆಟೋಮೆಟಿಕ್ಕಾಗಿ ಖಾತೆ ಕಂದಾಯಗಳು ಆಟೋಮೆಟಿಕ್ಕಾಗಿ ಆಗ್ಬಿಡುತ್ತೆ. ನೀವು ರಾಜಸ್ವ ನಿರೀಕ್ಷಕರು ಅಥವಾ RIಗಳ ಅನುಮೋದನೆಗಾಗಿ ಕಾಯೋ ಅಗತ್ಯ ಇಲ್ಲ. ಅದರಿಂದ ಈ ಒಂದು ಕೆಲಸ ಕಾರ್ಯಗಳಿಗೆ ರಾಜ್ಯ ಸರ್ಕಾರ ಆಲ್ರೆಡಿ ನಾನು ಮೊದಲೇ ಹೇಳಿದ ರೀತಿ RIಗಳ ಕೆಲಸವನ್ನು ಈ ಒಂದು ಕಾರ್ಯದಿಂದ ವಿಮುಕ್ತಿಗೊಳಿಸಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆಯೇ ನೀವು ಕೆಳಗಡೆ ಬಂದು ನೋಡೋದಾಯಿತು ಅಂದರೆ ಪ್ರಸ್ತುತ ತಂತ್ರಾಂಶದಲ್ಲಿ ಸದರಿ ನೋಟಿಸ್ ಅವಧಿಯ ನಂತರ ಹೋಬಳಿಯ ರಾಜಸ್ವ ನಿರೀಕ್ಷಕರು ಮ್ಯೂಟೇಷನ್ ಅನುಮೋದನೆ ಮಾಡುತ್ತಿರುತ್ತಾರೆ. ಆದರೆ ಉಲ್ಲೇಖಿತ ಸರ್ಕಾರದ ಅಧಿಸೂಚನೆಯಂತೆ ಸ್ವಯಂಚಾಲಿತ ಮ್ಯೂಟೇಷನ್ ಅನುಮೋದನೆ ಜಾರಿಗೊಂಡಿದ್ದು, ಅದರಂತೆ ನೋಂದಾಯಿತ ಮ್ಯೂಟೇಷನ್ಗಳಿಗೆ ಅಥವಾ ನೋಂದಾಯಿತವಲ್ಲದ ಮ್ಯೂಟೇಷನ್ಗಳಿಗೆ ಕ್ರಮವಾಗಿ 8ನೇ ದಿನದ ಮಧ್ಯರಾತ್ರಿ ಹಾಗೂ 16ನೇ ದಿನದ ಮಧ್ಯರಾತ್ರಿ ತಂತ್ರಾಂಶದಲ್ಲಿ ಸ್ವಯಂಚಾಲಿತವಾಗಿ ಸರ್ವರ್ ಸಿಗ್ನೇಚರ್ ಮೂಲಕ ಅನುಮೋದನೆ ಆಗುತ್ತದೆ. ಅದರಂತೆ ರಾಜಸ್ವ ನಿರೀಕ್ಷಕರ ಅನುಮೋದನೆಯ ಅಗತ್ಯವಿರುವುದಿಲ್ಲ. ಆದರೆ ಸಂಬಂಧಿಸಿದ ರಾಜಸ್ವ ನಿರೀಕ್ಷಕರು ಸದರಿ ನೋಟಿಸ್ ಅವಧಿಯಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸಲು ಅವಕಾಶವಿರುತ್ತದೆ. ಒಂದು ವೇಳೆ ಆಕ್ಷೇಪಣೆ ಇದ್ದರೆ ಮಾತ್ರ RIಗಳ ಲಾಗಿನ್ಗೆ ಹೋಗುತ್ತೆ. ಅವರು ಆ ಒಂದು ಖಾತೆಗಳನ್ನ ಆಕ್ಷೇಪಣೆಗೋಸ್ಕರ ತಡೆ ಹಿಡಿಬಹುದು ವಿವರಗಳನ್ನ ಕೋರಿ. ಒಂದು ವೇಳೆ ನಿಮ್ದು ಏನೂ ಆಕ್ಷೇಪಣೆ ಇಲ್ಲ ಅಂತ ಅಂದರೆ 7 ದಿವಸದ ನೋಟಿಸ್ ಅವಧಿ ಇರ್ತಕ್ಕಂಥದ್ದು 8ನೇ ದಿವಸದ ಮಧ್ಯರಾತ್ರಿಯಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ ಹೆಸರಿಗೆ ಖಾತೆ ಬಂದ್ಬಿಡುತ್ತೆ. ಹಾಗೆಯೇ ಪೋತಿ ಖಾತೆ 15 ದಿವಸಕ್ಕೆ ಇರುತ್ತೆ. 14ನೇ ದಿವಸ ಮಧ್ಯರಾತ್ರಿಗೆ ಅದು ಕೂಡ ಯಾವುದೇ ಆಕ್ಷೇಪಣೆ ಇಲ್ಲ ಅಂದರೆ ಅದು ಕೂಡ ನಿಮ್ಮ ಖಾತೆ ನಿಮ್ಮ ಹೆಸರಿಗೆ ಬಂದು ಕೂತ್ಕೊಳ್ಳುತ್ತೆ. ಈ ರೀತಿಯಾಗಿ ರಾಜ್ಯ ಸರ್ಕಾರ ಈ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಸ್ನೇಹಿತರೆ. ಇನ್ನು ಮುಂದೆ ನೀವು ಕ್ರಯ ಅಥವಾ ವಿಭಾಗ, ದಾನಪತ್ರಗಳು, ಪೋತಿ ಖಾತೆಗಳಿಗೆ ರಾಜಸ್ವ ನಿರೀಕ್ಷಕರ ಡಿಲೇ ಡೇಟ್ನ ನೀವು ಕಾಯೋ ಅಗತ್ಯ ಇಲ್ಲ. ಆಟೋಮೆಟಿಕ್ಕಾಗಿ ನಿಮ್ಮ ಖಾತೆ ಕೂಡ ಆಗಿಬಿಡುತ್ತೆ. ಸ್ನೇಹಿತರೆ, ಇದಾಗಿತ್ತು ಈ ಒಂದು ಮಹತ್ವವಾದ ಅಪ್ಡೇಟು. ಈ ಒಂದು ಅಪ್ಡೇಟ್ನ ನಿಮ್ಮ ತಿಳಿಸೋಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.